ಮಾರಮ್ಮ ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನಲ್ಲಿ ನಡೆದಿದೆ. ನಿನ್ನೆ ತಡರಾತ್ರಿ ಕಳ್ಳರು ತಮ್ಮ ಕೈಚಳಕ ತೋರಿಸಿ ದೇವಾಲಯದಲ್ಲಿ ಇದ್ದ ಚಿನ್ನಾಭರಣ, ಹುಂಡಿ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಪಟ್ಟಣದ ಶ್ರೀ ವಾರಾಹಿ ಮಾರಮ್ಮನವರ ದೇವಸ್ಥಾನದಲ್ಲಿ ಕಳ್ಳತನ ಆಗಿದ್ದು, ಈ ಹಿಂದೆ ನಡೆದಿರುವಂತಹ ಪ್ರಕರಣಗಳನ್ನ ಭೇದಿಸದ ಪೊಲೀಸರ ಮೇಲೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಾತ್ರಿ ಬೆಳಗ್ಗೆ 3 ಗಂಟೆಯಲ್ಲಿ ಇಲ್ಲಿ ಕಳ್ಳತನ ಆಗಿದೆ. ಒಬ್ಬರು ನಮಗೆ ಫೋನ್ ಮಾಡಿದ್ರು, ನಮ್ಮ ಚಂದ್ರಮೌಳಿಯವರು ಫೋನ್ ಮಾಡಿದ್ರು, ಅವರು ನಮಗೆ ಫೋನ್ ಮಾಡಿದ್ರು. ಅಲ್ಲಿ ಬಂದು ನೋಡಿದ್ವಿ, ಗೋಲ್ಕ ಈಚೆ ಇತ್ತು, ಒಳಗಡೆ ಹೋಗಿಲ್ಲ. ನಾವು ಕರೆಂಟ್ ಇರಲಿಲ್ಲ, ರಾತ್ರಿಗಳ ಮಳೆ ಬರ್ತಾ ಇತ್ತು. ಆಮೇಲೆ ನಾವು ಒಂದು 5-6 ಜನ, ನಾವು ನಮ್ಮ ಚಂದ್ರಮೌಳಿ, ನಮ್ಮ ಸೋಮಸುಂದರ್ ಅವರು, ನಮ್ಮ ಮಂಜು ಅವರು, ಮತ್ತು ನಮ್ಮ ಶಾನ್ಭಾಗ್ರು ಪಣಿಕಾಂತ್ ಅಂತ ಅವರು ಬಂದಿದ್ರು. ರಾತ್ರಿ ಪರ್ಯಟಕರು ಫೋನ್ ಮಾಡಿದ್ರು, ಅವ್ರು ಬರ್ತಾ ಇದ್ದಾರೆ. ಅಷ್ಟರೊಳಗೆ ಆಮೇಲೆ ಪೊಲೀಸರು ಫೋನ್ ಮಾಡಿದ್ರು, ಪೊಲೀಸರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈಗ ಬಂದು ಇನ್ನೂ ಮಾಜಾರ್ ಆಗಿಲ್ಲ, ಈಗ ಮಾಜಾರ್ ಮಾಡ್ತಾರೆ. ಮುಂದಕ್ಕೆ ಏನಾಗಿದೆ, ಅಲ್ಲಿ ಏನು ಹೋಗಿದ್ದು ಗೋಲ್ಕ ಈಚೆ ತಂದಿಟ್ಟಿದ್ದಾರೆ. ಗೋಲ್ಕದಲ್ಲಿ ₹1 ಇಲ್ಲ. ಈ ನವರಾತ್ರಿ ಸ್ವಲ್ಪ ಸೇರಿತ್ತು ಅನ್ಸುತ್ತೆ. ಅವಾಗ ನಾವು ಜಾತ್ರೆಲಿ ಇದ್ದದ್ದು ಎಲ್ಲ ಕೊಬ್ಬರು ಸೇರ್ಕೊಂಡೆಲ್ಲ ತೆಗೆದು ಅದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಈಗ ಅಲ್ಲಿಂದ ಈಚೆಗೆ ಏನಾಗಿತ್ತು ಅನ್ನೋದು ಗೋಲ್ಕದಲ್ಲಿ ಸ್ವಲ್ಪ ಇತ್ತು. ಎಷ್ಟೆಷ್ಟು ಹೋಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ. ಒಳಗಡೆ ಅಮ್ಮನವ್ರ ತಾಲಿಗಳೆಲ್ಲ ಇದೆ, ಅದು ಏನು ಹೋಗಿದೆ, ಯಾರ್ಯಾರು ತೆಗಿದೆ, ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ. ಪೊಲೀಸರು ಬಂದು ಒಳಗಡೆ ಹೋದ್ಮೇಲೆ ವಿಚಾರಗಳು ಏನು ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಸರ್, ಇವರು ದೇವಸ್ಥಾನಗಳನ್ನ ಬಿಡ್ತಿಲ್ವಲ್ಲ, ಜನರು ಬಿಡ್ತಾರ ಸರ್? ಇವರು ನೋಡ್ಬೇಕಲ್ಲ ಸರ್, ಜನ ತೀರ್ಮಾನ ಮಾಡ್ಕೋಬೇಕಿದೆ. ಒಂದು ಇದಿಲ್ಲ, ಪೊಲೀಸರು ನೋಡ್ತಾರೆ, ಆಗ್ತಾರೆ, ಬಂದು ಹೋಗಿದ್ದಾರೆ. ಹಿಂದೆ ಇವ್ರು ಮಾಡಿದ್ದಾರೆ, ಅವ್ರಿಗೂ ಗೊತ್ತಾಗಿಲ್ಲ ಪಾಪ. ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ ಶನಿದೇವ ದೇವಸ್ಥಾನದಲ್ಲಿ ಕಳ್ಳತನ ಆಗಿತ್ತು, ಮತ್ತೆ ಚಿಕ್ಕದೇವಮ್ಮನ ದೇವಸ್ಥಾನ, ಮತ್ತೆ ಇಲ್ಲಿ ಪಟಲಂ ದೇವಸ್ಥಾನ ಇದೆ. ಹಿಂಗೆ ಆಂಜನೇಯ ದೇವಸ್ಥಾನದಲ್ಲಿ ಮೇಲೆಗಡೆ ಹಿಂಗೆ ಆಗ್ತಾ ಇದ್ರೆ ದೇವಸ್ಥಾನಗಳಿಗೆ ಸೇಫ್ಟಿ ಇದೆ ಇಲ್ಲ. ಈಗ ಪೊಲೀಸ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.